ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2026-27ನೇ ಸಾಲಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿ ಕೆಲವೊಂದು ಕ್ವಶನ್ಸ್ನ ಕೇಳಿದರು. ಆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಮತ್ತು ಡೌಟ್ಸ್ನ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, 2026-27ನೇ ಸಾಲಿನಲ್ಲಿ ಆಲ್ರೆಡಿ ಈಗ SSPನಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿ ಬಹುಮುಖ್ಯ ಏನಪ್ಪ ಅಂದರೆ ನಿಮಗೆ ರಿಜಿಸ್ಟರ್ ನಂಬರ್. ಈಗ ಪೋಸ್ಟ್ ಮೆಟ್ರಿಕ್ ಅಂದರೆ ಈಗ ಮೆಟ್ರಿಕ್ ನಂತರ ಯಾರು ಅಡ್ಮಿಷನ್ ಆಗಿದ್ದಾರೆ ಅವರಿಗೆ ರಿಜಿಸ್ಟರ್ ನಂಬರ್ ಬಂದಿತ್ತಂದರೆ ಆ ಕಾಲೇಜಿನ ರಿಜಿಸ್ಟರ್ ನಂಬರ್ನ ಹಾಕಿ ನೀವು ಅಪ್ಲಿಕೇಶನ್ ಹಾಕೋದು ಕಡ್ಡಾಯ ಮಾಡಿದ್ದಾರೆ. ರಿಜಿಸ್ಟರ್ ನಂಬರ್ ಇರಲಾರ್ದೆ ನೀವು ಅಪ್ಲಿಕೇಶನ್ ಹಾಕೋಕೆ ಹೋಗಬೇಡಿ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇದು ಮೊದಲನೇ ಕ್ವಶನ್. ಎರಡನೇದು ಏನಪ್ಪ ಅಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ಮದು ಏನಪ್ಪ ಅಂದರೆ ಈಗ ನಮ್ಮ ಮೊಬೈಲ್ ನಂಬರ್ ಕಳೆದೋಗಿದೆ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಮೊಬೈಲ್ ನಂಬರು ಅಲ್ಲಿ ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಬೇರೆ ಇದೆ, ಇಲ್ಲಿ ಬೇರೆ ನಂಬರು ಅಪ್ಡೇಟ್ ಮಾಡ್ಬೋದು. ಎಸ್ ಫ್ರೆಂಡ್ಸ್, ನಿಮ್ಮ ಪ್ರೊಫೈಲ್ನಲ್ಲಿ ಹೋಗಿ ಚೇಂಜ್ ಮೊಬೈಲ್ ನಂಬರ್ ಅಂತ ಕೊಟ್ಟು ಅಪ್ಡೇಟ್ ಕೂಡ ಮಾಡ್ಬೋದು. ಮುಂದಿನ ಏನಪ್ಪ ಅಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬ್ಯಾಂಕ್ ಅಕೌಂಟ್ಗೆ ಮತ್ತು ಅದ್ರ ಜೊತೆಗೆ ಆಧಾರ್ ನಂಬರ್ ಲಿಂಕ್ ಇರಲಿಲ್ಲ ಅಂದರೆ ಲಿಂಕ್ ಮಾಡಿಸಿ KYC ಮಾಡಿಸೋದು ಕಡ್ಡಾಯ ಮಾಡಿದ್ದಾರೆ. ಯಾಕಂದರೆ ನಿಮ್ಗೆ ಏನಪ್ಪ ಅಂದರೆ ಮುಂಚೆ ಥರ ಏನು ಬ್ಯಾಂಕ್ ಅಕೌಂಟ್ ಸಪ್ರೇಟಾಗಿ ಅಮೌಂಟ್ನ ಹಾಕೋದಿಲ್ಲ. ನಿಮ್ಗೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಇರ್ತಕ್ಕಂಥ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಅಮೌಂಟ್ ಜಮಾ ಮಾಡೋದ್ರಿಂದ ಕಡ್ಡಾಯವಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ ನಿಮ್ಮ ಆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರ್ಗೆ ಲಿಂಕ್ ಮಾಡಿಸೋದು ಕಡ್ಡಾಯ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ದು ಇನ್ನೂ ಕೂಡ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಬಂದಿಲ್ಲ, ನಾವು ಏನು ಮಾಡಬೇಕು ಅಂತ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಕ್ವಶನ್ ಕೇಳಿದರು. ನಿಮ್ಮ ರಿಜಿಸ್ಟರ್ ನಂಬರ್ ಬಂದ ಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕು. ಅಲ್ಲಿವರೆಗೂ ಕೂಡ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿರ್ತಾರೆ ಡಿಪ್ಲೊಮಾ ವಿದ್ಯಾರ್ಥಿ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ. ಸೊ ಅವ್ರು ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಮತ್ತು ಆಲ್ರೆಡಿ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಇರುವಂಥ ವಿದ್ಯಾರ್ಥಿಗಳು ನಿಮ್ದು ಏನಾದರೂ ಆಲ್ರೆಡಿ ಈಗ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ ನೀವು ಡೇಟಾನ ಫಿಕ್ಸ್ ಮಾಡ್ಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಮತ್ತು ಇನ್ನೊಂದು ಏನು ಮೇನ್ ಕ್ವಶನ್ ಅಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ನಮ್ದು ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ಕಾಪಿನ ನಾವು ಕಡ್ಡಾಯವಾಗಿ ಏನಪ್ಪ ಅಂದರೆ ಕಾಲೇಜ್ ಸಬ್ಮಿಟ್ ಮಾಡಬೇಕು ಅಥವಾ ತಾಲೂಕು ಆಫೀಸ್ ಸಬ್ಮಿಟ್ ಮಾಡಬೇಕು ಅಂತ ಕೇಳ್ತಿದ್ರು. ನೋಡಿ ಫ್ರೆಂಡ್ಸ್, ಒಂದು ಕಾಪಿನ ನೀವು ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಿದ ಮೇಲೆ ಎಲ್ಲ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ತೊಗೊಂಡು ಒಂದು ಕಾಪಿನ ನಿಮ್ಮ ಕಾಲೇಜಿನಿರ್ತಕ್ಕಂಥ ಸ್ಕಾಲರ್ಶಿಪ್ ಕೇಸ್ ವರ್ಕರಿಗೆ ಸಬ್ಮಿಟ್ ಮಾಡಿದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಅವರು ಒಂದು ಸರಿ ಏನಾದ್ರು ಡೌಟ್ ಬಂದು ವೆರಿಫೈ ಆದರೂ ಕೂಡ ಅಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ತಾಲೂಕು ಆಫೀಸ್ನಲ್ಲಿ ಕೂಡ ವೆರಿಫಿಕೇಷನ್ ಮಾಡ್ತಾರೆ. ಯಾಕೆಂದರೆ ತಾಲೂಕು ಆಫೀಸ್ನವರು ಕೂಡ ಅಂದರೆ ಕಾಲೇಜ್ ಕಡೆಯಿಂದ ಲಿಂಕ್ ಇರುತ್ತೆ. ಸೊ ಅವರು ಕೂಡ ಏನಂದರೆ ತಾಲೂಕು ಆಫೀಸ್ನವರು ಕಾಲೇಜ್ ಕಡೆಯಿಂದ ಡೇಟನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ವೆರಿಫೈ ಮಾಡ್ತಾರೆ. ಮತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ದು ಇನ್ನೂ ಏನಪ್ಪ ಅಂದರೆ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಇನ್ನೂ 4-5 ತಿಂಗಳಿದೆ ನಡೀತಾ ನೋಡಿ ಫ್ರೆಂಡ್ಸ್. ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟು 5 ವರ್ಷ ಇರೋ ಥರ ನೀವು ತೆಗಿಸ್ಬೇಕಾಗತ್ತೆ. ಒಂದು ವೇಳೆ ತೆಗಿಸಿಲ್ಲ ಅಂದರೆ ಈಗ ತೆಗಿಸಿ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸರಿ ಹಾಕಿದ ಮೇಲೆ ಲಾಕ್ ಆದಮೇಲೆ ಮತ್ತೆ ಒಳ್ಳೆ ನಿಮಗೆ ಎಡಿಟ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಇದೊಂದು ಬಿಗ್ ಏನಪ್ಪ ಅಂದರೆ ಮಾಹಿತಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ಮ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಇನ್ನೂ ಕೂಡ ಆಗಿಲ್ಲ ಅಂತ ಅದನ್ನು ಕಡ್ಡಾಯವಾಗಿ ಆದಮೇಲೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇನ್ಕಮ್ ಲಿಮಿಟ್ ಎಷ್ಟು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ SC/ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ, ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಅಪ್ ಟು ನಿಮಗೆ ಏನಪ್ಪ ಅಂದರೆ 2.5 ಲಕ್ಷ ರೂಪಾಯಿ ಕೂಡ ಇನ್ಕಮ್ ಲಿಮಿಟ್ನ ಫಿಕ್ಸ್ ಮಾಡಿದ್ದಾರೆ. ಮತ್ತು 2A 2B 3A 3B ಏನು ಕ್ಯಾಟಗರಿ ಇದ್ದರೆ ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಇರುವ ಹಾಗೆ ನೀವು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ನ ತೆಗೆಸಿದ್ರೆ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತೆ. ಒಂದು ವೇಳೆ ಅದು ಮುಗಿದೋಗಿತ್ತಪ್ಪ, ಅದು ಜಾಸ್ತಿ ಇತ್ತಂದರೆ ನಿಮ್ಗೆ ಇನ್ನೂ ಎಲಿಜಿಬಲ್ ಅಥವಾ ರಿಜೆಕ್ಟ್ ಕೂಡ ಮಾಡ್ತಾರೆ. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಮಾಹಿತಿನ ಕೇಳ್ತಾಯಿದ್ರು. ಮತ್ತು ಅದು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಏನಂತ ಕೇಳ್ತಾರೆ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಡೇಟ್ ಕೂಡ ಬಂದಿದ್ದಾವೆ. ಸೊ ಇಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಆಗಸ್ಟ್ 31, ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಆಗಸ್ಟ್ 31 ಇದೆ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 30 ಇದೆ, ಮತ್ತು ಅದ್ರ ಜೊತೆಗೆ SC/ST ವಿದ್ಯಾರ್ಥಿಗಳಿಗೆ ಜನವರಿ 31, 2027 ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ಯಾಕ್ತಾರೆ ಯಾರ್ಯಾರು ವಿದ್ಯಾರ್ಥಿಗಳು ಏನೋ ಡೌಟ್ಗಳನ್ನ ಕೇಳಿದ್ರಲ್ಲ ಆ ಥರ ಕೇಳಿದೆ. ಹಾಗೆ ನಿಮಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಬೇರೆ ಏನಾದರೂ ಡೌಟ್ಗಳಿದ್ದರೆ ನಾನು ಕೂಡ ವೆರಿಫೈ ಮಾಡ್ತೀನಿ ಮತ್ತು ಅದ್ರ ಜೊತೆಗೆ ನಿಮಗೆ ಮಾಹಿತಿನ ಕೂಡ ಶೇರ್ ಮಾಡ್ತಾ ಇರ್ತೀನಿ. ರೆಗ್ಯುಲರ್ ಆಗಿರ್ತಕ್ಕಂಥ ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ಇನ್ಫಾರ್ಮ್ ಮಾಡಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.